ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮಕರ ರಾಶಿಯವರ ಫೆಬ್ರವರಿ ತಿಂಗಳಿನ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಾವು ಒಂದು ರಾಶಿ ಭವಿಷ್ಯವನ್ನು ತಿಳ್ಕೋಬೇಕು ಅಂದರೆ ಮೊದಲನೇದಾಗಿ ಮುಖ್ಯವಾಗಿ ಗ್ರಹಗಳ ಸಂಚಾರ ಯಾವ ರೀತಿ ಇದೆ ಅಂತ ತಿಳ್ಕೋಬೇಕಾಗುತ್ತೆ. ಯಾವ ಗ್ರಹಗಳು ಯಾವ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾವೆ, ಅದರಿಂದ ಮಕರ ರಾಶಿಯವರಿಗೆ ಯಾವ ಕ್ಷೇತ್ರದ ಮೇಲೆ ಪ್ರಭಾವವನ್ನು ಬೀರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೋಬೇಕಾಗುತ್ತೆ. ಈಗ ಮೊದಲನೇದಾಗಿ ಮಂಗಳ. ಉಚ್ಚ ಸ್ಥಿತಿಯಲ್ಲಿರುವಂತಹ ಮಂಗಳ ನಿಮ್ಮ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದು ನಂತರ 2ನೇ ಮನೆಗೆ ತನ್ನ ಸಂಚಾರವನ್ನು ಬದಲಾಯಿಸ್ತಾನೆ. ಇದು ಅಧಿಕ ಚೈತನ್ಯ, ವರ್ಚಸ್ಸು ಮತ್ತು ಹಠಾತ್ತನೆ ಕೋಪವನ್ನು ಮಾಡಿಕೊಳ್ಳುವಂಥದ್ದು. ಈ ಕ್ಷೇತ್ರಗಳ ಮೇಲೆ ತನ್ನ ಪ್ರಭಾವವನ್ನು ಬೀರ್ತಾನೆ. ಇನ್ನು ನಿಮ್ಮ ರಾಶಿಯ ಅಧಿಪತಿಯಾದಂತಹ ಶನಿ 3ನೇ ಮನೆಯಾದ ಮೀನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದು ಧೈರ್ಯ, ಹೊಸ ಉಪಕ್ರಮ ಮತ್ತು ಕಿರು ಪ್ರಯಾಣ ಈ ಒಂದು ಕ್ಷೇತ್ರಗಳ ಮೇಲೆ ತನ್ನ ಪ್ರಭಾವವನ್ನು ಬೀರ್ತಾನೆ. ಇನ್ನು ಸೂರ್ಯ ನಿಮ್ಮ 2ನೇ ಮನೆಯಾದ ಕುಂಭ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದು ಕುಟುಂಬದ ಸಂಪನ್ಮೂಲಗಳು ಮತ್ತು ಕಣ್ಣಿನ ಆರೋಗ್ಯ ಈ ಕ್ಷೇತ್ರದ ಮೇಲೆ ತನ್ನ ಪ್ರಭಾವವನ್ನು ಬೀರ್ತಾನೆ. ಇನ್ನು ಬುಧ ಕೂಡ ನಿಮ್ಮ 2ನೇ ಮನೆಯಾದ ಕುಂಭ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದು ಆರ್ಥಿಕ ಬುದ್ಧಿವಂತಿಕೆ ಮತ್ತು ವಾಣಿಜ್ಯ ವ್ಯವಹಾರ ಈ ಕ್ಷೇತ್ರಗಳ ಮೇಲೆ ತನ್ನ ಪ್ರಭಾವವನ್ನು ಬೀರ್ತಾನೆ. ಹಾಗೆ ಗುರು ನಿಮ್ಮ 6ನೇ ಮನೆಯಾದ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದು ಸೇವೆ, ಆರೋಗ್ಯ ಮತ್ತು ಸಾಲ ನಿರ್ವಹಣೆ ಈ ಒಂದು ಕ್ಷೇತ್ರಗಳ ಮೇಲೆ ತನ್ನ ಪ್ರಭಾವವನ್ನು ಬೀರ್ತಾನೆ. ಈಗ ವೃತ್ತಿ ಮತ್ತು ವ್ಯವಹಾರ ಯಾವ ರೀತಿ ಇದೆ ಅಂತ ನೋಡೋಣ. ಫೆಬ್ರವರಿ 23ರವರೆಗೆ ಮಂಗಳನ ಉಚ್ಚ ಸ್ಥಿತಿಯಿಂದಾಗಿ ನಿಮ್ಮ ವೃತ್ತಿ ಜೀವನವು ಅದಮ್ಯ ಮಹತ್ವಾಕಾಂಕ್ಷೆಯಿಂದ ಕೂಡಿರುತ್ತೆ. ನೀವು ಇತರರಿಗಿಂತ ಹೆಚ್ಚು ಶ್ರಮ ವಹಿಸಿ ಕೆಲಸವನ್ನು ಮಾಡ್ತೀರಿ ಮತ್ತು ನಿಮ್ಮ ತಂಡದಿಂದಲೂ ಕೂಡ ನೀವು ಅದನ್ನೇ ನಿರೀಕ್ಷೆ ಮಾಡ್ತೀರಿ. ಸ್ವತಂತ್ರ ವೃತ್ತಿಪರರು, ಇಂಜಿನಿಯರ್ಗಳು ಮತ್ತು ಸ್ಥಿರಾಸ್ತಿ ಅಭಿವೃದ್ಧಿ ರಂಗದಲ್ಲಿ ಇರುವಂಥವ್ರಿಗೆ ಇದು ಅತ್ಯುತ್ತಮವಾದಂತಹ ಸಮಯ. ನಿಮ್ಮ ರಾಶಿಯ ಅಧಿಪತಿ ಶನಿ 3ನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಪರಿಶ್ರಮಕ್ಕೆ ತಕ್ಕಂತಹ ಯಶಸ್ಸು ಸಿಗುತ್ತೆ. 6ನೇ ಮನೆಯಲ್ಲಿರುವಂತಹ ಗುರು ಸಮಸ್ಯೆಗಳನ್ನು ಬಗೆಹರಿಸುವುದಕ್ಕೆ ಸಹಾಯವನ್ನು ಮಾಡ್ತಾನೆ. ನೀವು ವಕೀಲರು, ವೈದ್ಯರು ಅಥವಾ ಸೇವಾ ವಲಯದಲ್ಲಿ ಇದ್ದರೆ ಕಠಿಣ ಪ್ರಕರಣಗಳನ್ನು ಸುಲಭವಾಗಿ ನಿಭಾಯಿಸ್ತೀರಿ. ಆದರೆ ಕೆಲಸದ ಸ್ಥಳದಲ್ಲಿ ಸಣ್ಣ ಪುಟ್ಟ ಸಂಘರ್ಷಗಳಾಗದಂತೆ ನೋಡ್ಕೋಬೇಕಾಗುತ್ತೆ. ನಿಮ್ಮ ನೇರ ಮಾತುಗಾರಿಕೆಯು ಇತರರಿಗೆ ಅಹಂಕಾರದಂತೆ ಕಾಣಬಹುದು, ಏಕೆಂದರೆ ಇಲ್ಲಿ ಮಂಗಳನ ಪ್ರಭಾವ ಇರೋದರಿಂದ ಆ ರೀತಿ ಅನಿಸ್ಬೋದು. ಆದ್ದರಿಂದ ರಾಜತಾಂತ್ರಿಕ ಸಂವಹನ ಬಹಳ ಮುಖ್ಯವಾಗುತ್ತೆ. ಇನ್ನು ಆರ್ಥಿಕ ಪರಿಸ್ಥಿತಿ, ಇದು ವರ್ಷದ ಪ್ರಮುಖ ಆರ್ಥಿಕ ತಿಂಗಳು. ನಿಮಗೆ ದ್ವಿತೀಯ ಭಾವದಲ್ಲಿ ಅಂದರೆ ಕುಂಭ ರಾಶಿಯಲ್ಲಿ ಬುಧ, ಶುಕ್ರ, ಸೂರ್ಯ ಮತ್ತು ರಾಹು ಗ್ರಹಗಳು ಸೇರ್ತವೆ. ಇದು ಧನಯೋಗವನ್ನು ನಿರ್ಮಿಸುತ್ತೆ. ಕುಟುಂಬ ವ್ಯವಹಾರ ಅಥವಾ ವ್ಯಾಪಾರದಿಂದ ಹಠಾತ್ತನೆ ಹಣದ ಅರಿವನ್ನು ತರುವ ಸಾಧ್ಯತೆ ಇದೆ. ಅನಿರೀಕ್ಷಿತ ಮೂಲಗಳಿಂದಲೂ ಕೂಡ ಆದಾಯ ಬರ್ಬೋದು. ಆದರೂ ಸೂರ್ಯ ಮತ್ತು ರಾಹುವಿನ ಪ್ರಭಾವದಿಂದ ಖರ್ಚುಗಳು ಅಷ್ಟೇ ಹೆಚ್ಚಾಗ್ತವೆ. ಕುಟುಂಬದ ಅಗತ್ಯತೆಗಳು, ಅಲ್ಲಿನ ಚಿಕಿತ್ಸೆ ಅಥವಾ ಜೀವನ ಶೈಲಿಯ ಸುಧಾರಣೆಗಾಗಿ ಹಣವನ್ನು ಖರ್ಚು ಮಾಡ್ತೀರಿ. ಫೆಬ್ರವರಿ 23ರ ನಂತರ ಮಂಗಳನು 2ನೇ ಮನೆಗೆ ಬಂದಾಗ ಹಣಕಾಸಿನ ವಿಷಯದಲ್ಲಿ ಯಾವುದೇ ಅವಸರದ ನಿರ್ಧಾರವನ್ನು ತೆಗೆದುಕೋಬಾರದು. ತಿಂಗಳ ಕೊನೆಯ ವಾರದಲ್ಲಿ ಹೂಡಿಕೆಯನ್ನು ಮಾಡೋದಿದ್ದರೆ ಸ್ವಲ್ಪ ಜಾಗರೂಕತೆಯಿಂದ ಮಾಡಬೇಕಾಗುತ್ತೆ. ಇನ್ನು ಆರೋಗ್ಯ ಮತ್ತು ಕ್ಷೇಮ, ಮಂಗಳನು ಲಗ್ನದಲ್ಲಿ ಇರುವುದರಿಂದ ನೀವು ದೈಹಿಕವಾಗಿ ಬಲಿಷ್ಠರಾಗಿರ್ತೀರಿ. ಆದರೆ ಮಂಗಳನು ಅಗ್ನಿ ತತ್ವದ ಗ್ರಹವಾಗಿರುವುದರಿಂದ ಅಸಿಡಿಟಿ, ಉಷ್ಣದ ಗುಳ್ಳೆಗಳು ಅಥವಾ ರಕ್ತದೊತ್ತಡದಂತಹ ಪಿತ್ತ ಸಂಬಂಧಿತ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. 6ನೇ ಮನೆಯ ಗುರು ಅತಿಯಾದ ಆಹಾರ ಸೇವನೆಯ ಬಗ್ಗೆ ಎಚ್ಚರಿಕೆಯನ್ನು ನೀಡ್ತಾ ಇರ್ತಾನೆ. ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಇನ್ನು 2ನೇ ಮನೆಯಲ್ಲಿ ಗ್ರಹಗಳ ದಟ್ಟಣೆ ಇರುವುದರಿಂದ ಕಣ್ಣುಗಳು, ವಿಶೇಷವಾಗಿ ಬಲಗಣ್ಣು, ಹಲ್ಲುಗಳು ಅಥವಾ ಗಂಟಲಿನ ಸಮಸ್ಯೆ ಎದುರಾಗ್ಬೋದು. ಹಲ್ಲುಗಳಲ್ಲಿ ಜುಮ್ಮೆನ್ನುವಿಕೆ ಅಥವಾ ನೋವಿದ್ದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಬೇಕಾಗುತ್ತೆ. ಅತಿಯಾದ ಖಾರ ಅಥವಾ ಮಸಾಲೆ ಪದಾರ್ಥಗಳಿಂದ ದೂರವಿದ್ದರೆ ಗಂಟಲು ಮತ್ತು ಹೊಟ್ಟೆಯ ಆರೋಗ್ಯವನ್ನು ಕಾಪಾಡ್ಕೋಬೋದು. ಇನ್ನು ಕುಟುಂಬ ಮತ್ತು ಸಂಬಂಧಗಳು, ಕೌಟುಂಬಿಕ ಜೀವನವು ಬಹಳ ತೀವ್ರವಾಗಿರುತ್ತೆ. ದ್ವಿತೀಯ ಭಾವವು ಕುಟುಂಬವನ್ನು ಸೂಚಿಸುತ್ತೆ. ಇಲ್ಲಿ ಅನೇಕ ಗ್ರಹಗಳು ಇರುವುದರಿಂದ ಮನೆಯಲ್ಲಿ ಸದಾ ಚಟುವಟಿಕೆಗಳು ನಡೀತಾ ಇರ್ತವೆ. ಹಣಕಾಸಿನ ವಿಷಯಕ್ಕೆ ಸಂಬಂಧಿಸಿದಂತೆ ಕುಟುಂಬದ ಸದಸ್ಯರ ನಡುವೆ ಗಂಭೀರ ಚರ್ಚೆಗಳು ನಡೆಯಬಹುದು. ಸೂರ್ಯ ಮತ್ತು ರಾಹುವಿನಿಂದಾಗಿ ಸಾಮರಸ್ಯಕ್ಕೆ ಸ್ವಲ್ಪ ಧಕ್ಕೆಯಾಗಬಹುದು. ಆದ್ದರಿಂದ ಮಾತನಾಡುವಾಗ ಸ್ವಲ್ಪ ಸಂಯಮ ಇರಬೇಕಾಗುತ್ತೆ.
ದಾಂಪತ್ಯದಲ್ಲಿ 1ನೇ ಮನೆಯ ಉಚ್ಚ ಮಂಗಳನು 7ನೇ ಮನೆಯ ಮೇಲೆ ದೃಷ್ಟಿಯನ್ನು ಬೀರ್ತಾನೆ. ಇದು ಮಾಂಗಲಿಕ ರೀತಿಯ ಪ್ರಭಾವವನ್ನು ಬೀರುವುದರಿಂದ ಸಂಗಾತಿಯ ಮೇಲೆ ಅಧಿಕಾರ ಚಲಾಯಿಸುವಂತಹ ಹಂಬಲ ಹೆಚ್ಚಾಗ್ಬೋದು. ನೀವು ಅವರನ್ನು ರಕ್ಷಿಸುವಂತಹ ಉದ್ದೇಶ ಇದ್ದರೂ ಕೂಡ ಅವರಿಗೆ ಅದು ಕಿರಿಕಿರಿಯನ್ನು ಉಂಟು ಮಾಡಬಹುದು. ಮನೆಯಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳಲು ನಿಮ್ಮ ಬಾಸಿ ವರ್ತನೆಯನ್ನು ಅಂದರೆ ಅತಿರೇಕದ ವರ್ತನೆಯನ್ನು ನೀವು ಕಡಿಮೆ ಮಾಡ್ಕೋಬೇಕಾಗುತ್ತೆ. ಇನ್ನು ಶಿಕ್ಷಣ, ವೈದ್ಯಕೀಯ, ಕಾನೂನು ಅಥವಾ ಎಂಜಿನಿಯರಿಂಗ್ ಅಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಈ ತಿಂಗಳು ತುಂಬ ಅನುಕೂಲಕರವಾಗಿರುತ್ತೆ. ಮಂಗಳ ಮತ್ತು ಗುರುವಿನ ಬಲವು ನಿಮಗೆ ಕಠಿಣ ವಿಷಯಗಳನ್ನು ಕೂಡ ಅರ್ಥ ಮಾಡಿಕೊಳ್ಳುವ ಶಕ್ತಿಯನ್ನು ನೀಡುತ್ತೆ. ನಿಮ್ಮ ತರ್ಕಬದ್ಧ ಆಲೋಚನೆಗಳು ಚುರುಕಾಗಿರ್ತವೆ. ಆದರೆ ಭಾಷಣ, ಸಂವಾದ ಅಥವಾ ಭಾಷಾ ಅಧ್ಯಯನದಲ್ಲಿ ಇರೋರಿಗೆ 2ನೇ ಮನೆಯ ಗ್ರಹಗತಿಗಳು ಸ್ವಲ್ಪ ಗೊಂದಲವನ್ನು ತರಬಹುದು. ಕೆಲವು ಸಮಯದಲ್ಲಿ ಆತ್ಮವಿಶ್ವಾಸದಿಂದ ಕೂಡ ಮಾತನಾಡ್ತೀರಿ, ಇನ್ನು ಕೆಲವು ಸಮಯದಲ್ಲಿ ಆತಂಕಗೊಂಡವರಂತೆ ಕಾಣ್ತೀರಿ. ಶಿಕ್ಷಕರು ಅಥವಾ ಸಹಪಾಠಿಗಳೊಂದಿಗೆ ವಾಗ್ವಾದಕ್ಕೆ ಇಳಿಯದೆ ನಿಮ್ಮ ಅಧ್ಯಯನದ ಕಡೆಗೆ ಗಮನವನ್ನು ಕೊಡುವುದು ತುಂಬ ಒಳ್ಳೆಯದು. ಸ್ನೇಹಿತರೆ, ಇವಾಗ ಕೆಲವೊಂದಷ್ಟು ವೈದಿಕ ಪರಿಹಾರಗಳನ್ನು ನಾನು ತಿಳಿಸ್ಕೊಡ್ತೀನಿ. ಮಂಗಳನ ಶಕ್ತಿಯನ್ನು ಸದುಪಯೋಗಪಡಿಸಿಕೊಳ್ಳಲು ಮತ್ತು ಧನಸ್ಥಾನದ ಗೊಂದಲಗಳನ್ನು ನಿವಾರಿಸಲು ಮಕರ ರಾಶಿಗೆ ಸಂಬಂಧಪಟ್ಟವರು ಈಗ ನಾನು ತಿಳಿಸ್ಕೊಡುವಂತಹ ಕೆಲವೊಂದಷ್ಟು ಪರಿಹಾರಗಳನ್ನು ಮಾಡಬಹುದು. ಮಂಗಳನು ನಿಮ್ಮ ರಾಶಿಯಲ್ಲಿ ಇರುವುದರಿಂದ ಪ್ರತಿ ಮಂಗಳವಾರದಂದು ಹನುಮಂತನಿಗೆ ಪೂಜೆಯನ್ನು ಸಲ್ಲಿಸಿ. ಇದು ನಿಮ್ಮ ಶಕ್ತಿಯನ್ನು ಧನಾತ್ಮಕ ಕೆಲಸಗಳಿಗೆ ಬಳಸಿಕೊಳ್ಳುವುದಕ್ಕೆ ಸಹಾಯವನ್ನು ಮಾಡುತ್ತೆ. ಹಾಗಾಗಿ ಹನುಮಂತನ ಆರಾಧನೆ ತುಂಬ ಮುಖ್ಯ. ಇನ್ನು ಮಾತನಾಡುವ ಮುನ್ನ ಯೋಚಿಸಿ ಎಂಬುದು ಈ ತಿಂಗಳ ನಿಮ್ಮ ಮಂತ್ರವಾಗಿರಬೇಕು. ಕುಟುಂಬದವರೊಂದಿಗೆ ಕಠಿಣ ಮಾತುಗಳನ್ನು ಆಡಬಾರದು. ವಾಣಿ ನಿಯಂತ್ರಣ ಅನ್ನುವಂತಹ ಒಂದು ಸೂತ್ರವನ್ನು ನೀವು ಅಳವಡಿಸ್ಕೋಬೇಕಾಗುತ್ತೆ. ಇನ್ನು ರಾಹು ಶಾಂತಿ, 2ನೇ ಮನೆಯಲ್ಲಿರುವಂತಹ ರಾಹುವಿನ ಪ್ರಭಾವವನ್ನು ತಗ್ಗಿಸಲು ದೇವಸ್ಥಾನಕ್ಕೆ ತೆಂಗಿನಕಾಯಿ ಅಥವಾ ಬಾದಾಮಿಯನ್ನು ದಾನ ಮಾಡಿ. ಇದು ಹಣವನ್ನು ಉಳಿಸಲು ಕೂಡ ನಿಮಗೆ ಜೀವನದಲ್ಲಿ ಸಹಕಾರಿಯಾಗುತ್ತೆ. ಇನ್ನು ರಾಶಿಯ ಅಧಿಪತಿಯಾದಂತಹ ಶನಿ 3ನೇ ಮನೆಯಲ್ಲಿ ಇರುವುದರಿಂದ ಮಾನಸಿಕ ಶಾಂತಿಗಾಗಿ ಪ್ರತಿ ಶನಿವಾರ ಶಿವಲಿಂಗಕ್ಕೆ ಜಲಾಭಿಷೇಕವನ್ನು ಮಾಡಬೇಕು. ಇದು ತುಂಬ ಒಳ್ಳೆಯದಾಗುತ್ತೆ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರಾಶಿ ಹೊಸ ವಿಷಯದೊಂದಿಗೆ ಸಿಗ್ತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.